ಹಾಯ್ ಹಲೋ ನಮಸ್ತೆ. ಕೊಡೈಕೆನಾಲ್ನ ಡೇ 2ಗೆ ಸುಸ್ವಾಗತ. ಸೊ ಇವಾಗ ಆಲ್ರೆಡಿ ನಾವು ಒಂದು ಪ್ಲೇಸಸನ್ನು ಕವರ್ ಮಾಡಿಟ್ಟಿದ್ದೀವಿ. ಸೊ ಸ್ಟೇಯಿಂದ ಜಸ್ಟ್ 1 ಕಿಲೋಮೀಟರ್ಸ್ ಇದೆ. ಯಾವುದಿದು ಕೂಕಸ್ ವಾಕ್. ಸೊ ಚೆನ್ನಾಗಿದೆ. ನಿನ್ನೆ ನೈಟ್ ಕೂಡ ಬಂದಿತ್ತು, ಫುಲ್ ಫಾಗ್ ಇತ್ತು, ಬಟ್ ಲೇಟ್ ನೈಟ್ ಆಗಿರೋದ್ರಿಂದ ಎಂಟ್ರಿ ಇದ್ದಿಲ್ಲ ಆಗಿತ್ತು. ಸೊ ಬೆಳಿಗ್ಗೆ ಮಾರ್ನಿಂಗ್ ವ್ಯೂ ನೋಡೋಣ ಅಂತ ಬಂದ್ವಿ, ಬಟ್ ಚೆನ್ನಾಗಿತ್ತು. ಅಷ್ಟೊಂದೇನು ಮಿಸ್ಟ್ ಏನಿರಲಿಲ್ಲ, ಯಾಕಂದರೆ ನಾವು ಎದಿರೋದು ತುಂಬ ಲೇಟು, 6:37 ಆಗಿದೆ. ನೋ ಪ್ರಾಬ್ಲಮ್. ಸೊ ಇವಾಗ ಈ ಕೂಕಸ್ ವಾಕನ್ನು ಒಂದು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಇವಾಗ ಹೊಡ್ತಾ ಇದ್ದೀವಿ ಡಾಲ್ಫಿನ್ ನೋಸ್ಗೆ. ಸೊ ಡಾಲ್ಫಿನ್ ನೋಸ್ ಇಲ್ಲಿಂದ ಒಂದು 3.5 ಆರ್ 5 ಕಿಲೋಮೀಟರ್ಸ್ ಈ ರೇಂಜಲ್ಲಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ವಿ ಸ್ಟ್ರೈಟ್ ಅವೇ ಹೀಡಿಂಗ್ ಟು ಡಾಲ್ಫಿನ್ ನೋಸ್. ಲೆಟ್ಸ್ ಸಿ. ಸೊ ಮಣಿ ಲೀಡ್ ಮಾಡ್ತಾ ಇದ್ದಾನೆ. ಮಾರ್ನಿಂಗು 7 o'clock ಹಂಗಾದರೂ ಇಲ್ಲಿ ಕೊಡೈಕೆನಾಲ್ ಏನೂ ಓಪನ್ ಇರಲ್ಲ. ಆಲ್ ಶಾಪ್ಸ್ ವೇರ್ ಕ್ಲೋಸ್ಡ್. ಐ ಡೋಂಟ್ ನೋ ವೈ. ಬಟ್ 20 ಡಿಗ್ರಿ ಇದ್ದಿತ್ತು ನಿನ್ನೆ ಈವ್ನಿಂಗ್ 5 o'clock ತನಕ ಟೆಂಪ್ರೇಚರು. ಸೊ ಅದಾದಮೇಲೆ ನೈಟ್ ನಾವು ರೌಂಡ್ಸ್ ಹೋಗಿದ್ವಿ. ಸೊ ನೈಟ್ ರೌಂಡ್ಸಲ್ಲಿ 17 ಡಿಗ್ರಿಗೆ ಇಳಿದಿತ್ತು. ಸೊ ಐ ಥಿಂಕ್ ಅದಾದಮೇಲೆ ಮಿಡ್ ನೈಟ್ ಎಲ್ಲ ನನ್ನ ಪ್ರಕಾರ ತುಂಬ ಕಮ್ಮಿಗೆ ಇಳಿದಿರಬೇಕು. ಐ ಮೀನ್ ಕ್ಲೋಸ್ ಟು 15 ಇದ್ದಿರಬೇಕು. ಸಕ್ಕ ಚಳಿ ಇತ್ತು ಗುರು. ಓ ಮೈ ಗಾಡ್, ತುಂಬ ಅಂದರೆ ತುಂಬ ಚಳಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದೇನೋ. ಸೊ ಸೂರ್ಯನ ಬೆಳಕೆ ಬೀಳಲ್ಲ ಕೆಲವೊಂದು ಕಡೆ. ಸೊ ಫುಲ್ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ, ಒಳ್ಳೆ ಫಿಲ್ಟರ್ ಆಗ್ದಂಗೆ ಇರುತ್ತೆ ವೀಡಿಯೋದಲ್ಲಿ. ರಿಯಾಲಿಟಿಯಲ್ಲಿರೋದೇ ಹಂಗದು. ಬಟ್ ಇವತ್ತು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಸೊ ಆಲ್ರೆಡಿ ಟೂರಿಸ್ಟ್ಸ್ಗಳೆಲ್ಲ ಬಂದಿರಲ್ಲ ಇಷ್ಟೊತ್ತಿಗೆ. ಸೊ ಹಾಗಾಗಿ ಯಾವುದೇ ಪ್ಲೇಸಿಗೆ ಹೋದರೂ ಸೊ ಕ್ರೌಡ್ ಇರಲ್ಲ ಅಷ್ಟೊಂದು. ಸೊ ನಿನ್ನೆ ಬಂದು ಸ್ಟೇ ಆಗಿದ್ದವರು ಬೇಗ ಹೋದರೂ ಹೋಗಿರ್ಬೋದು ಬಿಟ್ಟರೆ. ಸೊ ಇವತ್ತು ಬರೋರು ನನ್ನ ಪ್ರಕಾರ ಇಟ್ ಈಸ್ ಇಂಪಾಸಿಬಲ್ ಫಾರ್ ದೆಮ್ ಟು ರೀಚ್ ದಿಸ್ ಸೂನ್. ನೋಡೋಣ. ಇಲ್ಲಿ ಟ್ರಕ್ಕಿಂಗ್ ಇದೆ ಅನಿಸುತ್ತೆ ಡಾಲ್ಫಿನ್ ಹೌಸಲ್ಲಿ, ಒಂದು 2 ಕಿಲೋಮೀಟರ್ಸ್ ಆರ್ 5 ಕಿಲೋಮೀಟರ್ ಟ್ರಯಲ್. ಐ ಆಮ್ ನಾಟ್ 100% ಶ್ಯೂರ್. ನೋಡೋಣ. ಏನು ಗುರು ರೋಡು. ಒಬ್ಬ. ಸೊ ಇವಾಗ ಕರೆಂಟ್ ಇದ್ದೀವಿ ಡಾಲ್ಫಿನ್ ಹೌಸ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ಸೊ ಟ್ರೆಕ್ಕಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ಹೊಟ್ಟೆಗೆ ಏನಾದರೂ ಬೇಕು, ಹಾಗಾಗಿ ಒಂದು ಬ್ರೇಕ್ಫಾಸ್ಟ್ ಹಾಕೊಂತ ಇದ್ದೀವಿ. ಸೊ ನಮ್ಮ ಥರ ಇಡ್ಲಿ ವಡ ದೋಸೆ ಎಲ್ಲ ಆ ಥರ ಸಿಗಲ್ಲ ಇಲ್ಲಿ. ಸೊ ಬ್ರೆಡ್ ಆಮ್ಲೆಟು, ಎಗ್ ದೋಸೆ ಎಲ್ಲ ಹಾಕೊತಾ ಇದ್ದೀವಿ. ಸೊ ಲೆಟ್ಸ್ ಸಿ ಟ್ರೆಕ್ಕಿಂಗ್ ಎಷ್ಟು ದೂರ ಇದೆಯೋ ಗೊತ್ತಿಲ್ಲ. ಬಟ್ ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಚಿಕ್ಕ ವಾಟರ್ ಬಾಟ್ಲ್ಗಳು ಸಿಗಲ್ಲ. ಸೊ ಪ್ಲಾಸ್ಟಿಕ್ ಈಸ್ ಪ್ರೊಹಿಬಿಟೆಡ್ ಇಯರ್. ಸೊ ಏನಿದ್ರು 5 ಲೀಟರ್ಸ್ ವಾಟರ್ನ ತಗೋಬೇಕು. ಸೊ ಅದನ್ನ ಎತ್ಕೊಂಡು ಹೋಗೋಕ್ಕೆ ಯಾರು ಒಪ್ಕೊಂತಾರೆ ಅದನ್ನ ನೋಡ್ಬೇಕು ಇವಾಗ. ಸೊ ಲೆಟ್ಸ್ ಸಿ. ಅದರ್ವೈಸ್ ಕೆಳಗಡೆ ಯಾರು ಎತ್ಕೊಂಡು ಹೋಗಿದ್ರೆ ಅವರಿಗೆ ದಮ್ಮಯ್ಯ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಕೊಟ್ಟು ಬರೋದು, ಮತ್ತೇನು ಮಾಡೋಂಗಿಲ್ಲ. ಸೊ ನೋಡೋಣ. ಟ್ರೆಕ್ಕಿಂಗ್ ಎಷ್ಟು ಕಿಲೋಮೀಟರ್ ಇದೆಯೋ ಗೊತ್ತಿಲ್ಲ, ಬಟ್ ವ್ಯೂ ಮಾತ್ರ ಚೆನ್ನಾಗಿದೆ. ಮಿಸ್ಟೆಲ್ಲ ಇಲ್ಲ ಅಂತ ಹೇಳಿ ರೀಸೆಂಟಾಗಿ ಹೋಗಿ ಬಂದವ್ರು ಹೇಳಿದ್ರು. ಲೆಟ್ಸ್ ಸಿ ಹೋಗೋಣ. ಬ್ರೇಕ್ಫಾಸ್ಟ್ ಮಿಸ್ ಮಾಡ್ಕೊಂಡು ಹೊಟ್ಟೆ ಗಿಟ್ಟೆ ಸ್ವಲ್ಪ ತುಂಬಿಸ್ಕೊಂಡು ಏನಾದರೂ ಫ್ರೂಟ್ಸ್ ಗಿಟ್ಸ್ ಎತ್ಕೊಂಡು ಲೆಟ್ಸ್ ಸಿ ಹೋಗೋಣ. ಮಿಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ರು ಒಬ್ಬರು, ನಮಗೆ ಡಿಮೋಟಿವೇಟ್ ಮಾಡಿದ್ರು. ಬಟ್ ಇವಾಗ ಮಿಸ್ಟ್ ನೋಡಿದ್ರೆ ತಲೆ ಕೆಟ್ಟು ಹೋಗ್ತಾ ಇದೆ. ಲುಕ್ ದಿಸ್. I'm showing a mesmerizing beauty now. Just look at this. Oh my goodness. What is this? Oh my goodness. Oh.
ಹೇಳಿದ್ದೆ ಅಂತ ಹೇಳಿದ್ರೆ ಒಂದು ಲೈಟಾಗಿ ಒಂದು ಸ್ವಲ್ಪ ಮಿಸ್ಟ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಟ್ರೆಕ್ಕಿಂಗ್ ವಾಪಸ್ ಬರ್ತಿದ್ದವ್ರು ಸ್ವಲ್ಪ ಡಿಸಪಾಯಿಂಟ್ ಮಾಡಿದ್ರು. ಸೊ ತುಂಬ ಸ್ಟೀಪ್ ಇದೆ, ತುಂಬ ಡೀಪ್ ಹೋಗಬೇಕು, ವ್ಯೂಸ್ ಚೆನ್ನಾಗಿಲ್ಲ ಅಂತ. ಬಟ್ ಕೆಲವೊಮ್ಮೆ ಹೇಳ್ತಾರಲ್ಲ, ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತ. ದಟ್ ಇಸ್ ದ ಬೆಸ್ಟ್ ಆ್ಯಂಡ್ ಲಿವಿಂಗ್ ಎಕ್ಸಾಂಪಲ್ ಫಾರ್ ದಿಸ್. ಲುಕ್ ಎಟ್ ದಿಸ್. ಸೊ ಟ್ರಕ್ಕಿಂಗ್ ಏನು ಅಷ್ಟೊಂದು ದೂರ ಇಲ್ಲ, ಬಟ್ ಫೈನಲಿ ವಿ ಹ್ಯಾವ್ ಕೇಮ್ ಟು ದ ಡೆಸ್ಟಿನೇಷನ್. ಸೊ ವ್ಯೂ ತೋರ್ಸೋಕ್ಕಿಂತ ಮುಂಚೆ ಸೊ ಅಷ್ಟೊಂದು ಅವ್ರು ಹೇಳಿದ್ರು ಮಿಸ್ಟ್ ಏನೂ ಇಲ್ಲ ಅಂತ. ಸೊ ಬಟ್ ಇಲ್ಲಿ ಸಖತ್ತಾಗಿ ಮಿಸ್ಟ್ ಇದೆ, ಬಟ್ ತುಂಬ ಡೀಪ್ ಆಗಿದೆ. ಸೊ ಲುಕ್ ಅಟ್ ದಿಸ್. ಸೊ ನಮ್ಮ ಬಂದಿರೋ ಟೈಮ್ ಚೆನ್ನಾಗಿತ್ತು ಅನಿಸುತ್ತೆ. ಸೊ ಇಟ್ಸ್ ಜಸ್ಟ್ 55 minutes ಆಫ್ಟರ್ ವಿ ಟುಕ್ ಎ ಶಾರ್ಟ್ಸ್ ಎವ್ರಿಥಿಂಗ್. ಬಟ್ ನೌ ಲುಕ್ ಎಟ್ ದ ವ್ಯೂ, ದ ಮಿಸ್ಟ್ ಹ್ಯಾಸ್ ಆಲ್ ಗಾನ್. ಬಟ್ ವಿಂಡ್ ಪವರ್ ಇರುತ್ತಲ್ಲ, ಸೊ ಹಾಗಾಗಿ ಗಾಳಿ ಜೊತೆ ಹೋಗ್ಬಿಡ್ತವೆ ಮೋಡಗಳು. ಬಟ್ ಈ ವೆದರಲ್ಲಿ ಟೀ ಇದೆಯಲ್ಲ, ಅದು ಇಂಥ ಪ್ಲೇಸಲ್ಲಿ ಇಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್. ಸೊ ಇಲ್ಲಿಂದ ಇವಾಗ ಪ್ಲ್ಯಾನ್ ಮಾಡ್ತಾ ಇರೋದು ಗುಣಾ ಕೇವ್ಸ್. ಸೊ 5 kilometers ಫ್ರಮ್ ಹಿಯರ್ ಮೆರಿಲಿ. ನೋಡೋಣ ಏನಾಗುತ್ತೆ ಅಂತ. ಸೊ ಚೆನ್ನಾಗಿದೆ ಮಾತ್ರ. ನಾವು ಬಂದಿರೋ ಟೈಮಿಂಗ್ಸಲ್ಲಿ ಈ ಪ್ಲೇಸಸ್ ಇದೆಯಲ್ಲ, ಮ್ಯಾಸ್ಮರೈಸಿಂಗ್, ಆಸಮ್. ಬನ್ನಿ, ಲೆಟ್ಸ್ ಹಿಟ್ ಬ್ಯಾಕ್ ಟು ಗುಣಾ ಕೇವ್, ದ ಮೋಸ್ಟ್ ಆಂಟಿಸಿಪೇಟೆಡ್ ಪ್ಲೇಸಸ್ ಟು ವಿಸಿಟ್ ವಿಚ್ ವಿ ಹ್ಯಾವ್ ಕಮಿಟೆಡ್ ಇನ್ ದಿಸ್ ರೈಡ್.